ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನನಗೆ ಸಂಡೇ ಇರೋದ್ರಿಂದ ನನಗೆ ರಜಾ ಇತ್ತು. ಸೊ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡೆ. ಆಗ ಸರ್ಚ್ ಮಾಡಿದಾಗ ನನಗೆ ತುಂಬ ಪ್ಲೇಸ್ಗಳು ಇದ್ದು, ಅದರಲ್ಲಿ ನಾನು ಫಾರೆಸ್ಟ್ ಸಿಟಿ ಅನ್ನೋ ಪ್ಲೇಸ್ನ ಸೆಲೆಕ್ಟ್ ಮಾಡಿಕೊಂಡೆ. ಇದು ಮಲೇಷ್ಯಾದ ಜೊಹೂರ್ ಅನ್ನೋ ಸ್ಟೇಟಲ್ಲಿದೆ. ಇದು ಸಿಂಗಾಪುರ್ ಮತ್ತು ಮಲೇಷ್ಯಾ ಬಾರ್ಡರ್ ಕೂಡ ಹೌದು. ದಾರಿಯಲ್ಲಿ ಹೋಗ್ಬೇಕಾದ್ರೆ ರೋಡ್ ನೋಡಿದ್ರೆ ಪಾರ್ಕ್ ಥರ ಫೀಲ್ ಆಗ್ತಿತ್ತು. ಬನ್ನಿ ನೋಡ್ಕೊಂಡು ಬರೋಣ. ಈ ಫಾರೆಸ್ಟ್ ಸಿಟಿ ಅನ್ನೋದು ಚೀನಾದವರ ಡ್ರೀಮ್ ಪ್ರಾಜೆಕ್ಟ್ ಅಂತೆ. 2016ರಲ್ಲಿ ಚೀನಾದವರು ಮಲೇಷ್ಯಾದ ಜೊಹೂರ್ನಲ್ಲಿ 100 ಬಿಲಿಯನ್ ಮೆಗಾ ಪ್ರಾಜೆಕ್ಟ್ ಸಿಟಿ ಮಾಡೋ ಪ್ಲಾನಲ್ಲಿ ಇದನ್ನು ಮಾಡಿರೋದು. ನೋಡಿ, ಇಲ್ಲಿ ತುಂಬ ಅಪಾರ್ಟ್ಮೆಂಟ್ಗಳು ಕಾಣ್ತಾ ಇದೆಯಲ್ಲ, ಇದು ಫಾರೆಸ್ಟ್ ಸಿಟಿಗೆ ಸೇರುತ್ತೆ. ಚೀನಾದವ್ರ ಎಸ್ಟಿಮೇಟ್ ಪ್ರಕಾರ ಈ ಅಪಾರ್ಟ್ಮೆಂಟಲ್ಲಿ 7 ಲಕ್ಷ ಜನಕ್ಕೂ ಜಾಸ್ತಿ ಇರ್ಬೋದು ಇಲ್ಲಿ ಅಂತ ಹೇಳಿ ಅವರು ಪ್ಲಾನ್ ಮಾಡಿರೋದು. ಇದನ್ನು ಕನಸಿನ ಸ್ವರ್ಗ ಎಂದು ಕಲ್ಪನೆ ಮಾಡ್ಕೊಂಡು ಮಾಡಿದ್ದಾರೆ. ಆದರೆ ಇವಾಗ ಇದು ಗೋಸ್ಟ್ ಸಿಟಿ ಎಂದು ಫೇಮಸ್ ಆಗಿದೆ. ಯಾಕೆಂದರೆ ತುಂಬ ವರ್ಷದಿಂದ ಅಪಾರ್ಟ್ಮೆಂಟ್ಗಳೆಲ್ಲ ಖಾಲಿ ಆಗಿವೆ. ಸೊ ಇದನ್ನೆಲ್ಲ ಇವಾಗ ಗೋಸ್ಟ್ ಸಿಟಿ ಅಂತ ಕರೀತಾರೆ. ಅಂತೂ ನಾವು ಬರಬೇಕಾಗಿರೋ ಪ್ಲೇಸ್ಗೆ ರೀಚ್ ಆಗಾಯಿತು. ಇದೇ ಎಂಟ್ರೆನ್ಸು, ಮೇನ್ ಎಂಟ್ರೆನ್ಸು ಇದೆ ನೋಡಿ. ಕಾಣ್ತಾ ಇದೆಯಲ್ಲ, ಬಿಗ್ ಬಿಲ್ಡಿಂಗು ಇದೆ ಫಾರೆಸ್ಟ್ ಸಿಟಿ ಮೇನ್ ಬಿಲ್ಡಿಂಗು. ಫಾರೆಸ್ಟ್ ಸಿಟಿ ಅನ್ನೋ ಹೆಸರಿಗೆ ತಕ್ಕ ಹಾಗೆ ಕರೆಕ್ಟಾಗಿ ತುಂಬ ಗ್ರೀನರಿನೂ ತುಂಬ ಜಾಸ್ತಿನೇ ಇದೆ ಅಂತ ಅನಿಸುತ್ತೆ. ಇಲ್ಲಿ ನೋಡಿ, ಇದೆ ಫಾರೆಸ್ಟ್ ಸಿಟಿ ಮೇನ್ ಬೋರ್ಡ್. ಬನ್ನಿ ಒಳಗಡೆ ಯಾವ ಥರ ಇದೆ ನೋಡ್ಕೊಬರೋಣ. ಆದರೆ ಈ ಬಿಲ್ಡಿಂಗ್ ಒಳಗಡೆ ಕ್ಯಾಮ್ರಾ ಅಲೋ ಮಾಡಲ್ಲ, ಸೆಕ್ಯೂರಿಟಿ ರೀಸನಿಂದ ಅಲೋ ಮಾಡಲ್ಲ. ನಾವು ಬೀಚ್ ಪಾಯಿಂಟ್ಗೆ ಹೋಗ್ಬೇಕಂದ್ರೆ ಇದೇ ಮೇನ್ ಎಂಟ್ರಿ. ಇಲ್ಲಿ ಬಿಲ್ಡಿಂಗ್ ಬಂದಾಸೇನೆ ನಾವು ಬೀಚ್ ಪಾಯಿಂಟ್ಗೆ ಹೋಗ್ಬೇಕಾಗುತ್ತೆ. ನೋಡಿ, ಇದೇ ಫಾರೆಸ್ಟ್ ಸಿಟಿ ಅಂತ ಬರೆದಿದೆಯಲ್ಲ, ಇದೇ ಮೇನ್ ಬಿಲ್ಡಿಂಗ್. ಇಲ್ಲಿ ಒಳಗಡೆ ಸ್ವಲ್ಪ ಮಾಲ್ ಥರ ಫೀಲ್ ಆಗುತ್ತೆ. ಯಾವ ಕಡೆ ನೋಡಿದ್ರು ತುಂಬ ಲೈಟಿಂಗ್ಸ್ ಜಾಸ್ತಿ ಇದೆ. ಈ ಬಿಲ್ಡಿಂಗಿಂದ ಇದು ಹೊರಗಡೆಗೆ ಮೇನ್ ಎಂಟ್ರಿ. ಬನ್ನಿ ಹೊರಗಡೆ ವ್ಯೂ ಯಾವ ಥರ ಕಾಣುತ್ತೆ ಅಂತ ನೋಡೋಣ. ಈ ದಾರಿ ಬೀಚ್ ಕಡೆಗೆ ಹೋಗುತ್ತೆ ಅಂತ ಅಂದ್ಕೊಂಡು ನಾನು ಹೋಗ್ತಾ ಇದ್ದೀನಿ. ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ, ಹೋಗ್ಬಿಟ್ಟು ನೋಡಬೇಕು.
ರೀತಿ ಫಾರೆಸ್ಟ್ ಥರ ಇಲ್ಲ, ಪಾರ್ಕ್ ಥರ ಇದೆ ಅನ್ನೋ ಫೀಲ್ ಆಗ್ತಾ ಇದೆ. ಯಾಕಪ್ಪ ಯಾರು ಜನ ಕಾಣಿಸ್ತಾ ಇಲ್ಲ ಅಂತ ನಾನು ನೋಡಿದೆ. ಆಮೇಲೆ ಗೊತ್ತಾಯಿತು ಜನ ಎಲ್ಲ ಈವ್ನಿಂಗ್ ಆದಮೇಲೆ ಜಾಸ್ತಿ ಜನ ಬರ್ತಾರೆ ಅಂತ. ಆಲ್ರೆಡಿ ನಾನು ಬೇಗ ಬಂದುಬಿಟ್ಟಿದ್ದೆ ಈ ಪ್ಲೇಸ್ಗೆ. ಇಲ್ಲಿ ನೋಡಿದ್ರೆ ತುಂಬ ತೆಂಗಿನ ಮರಗಳು ಕಾಣಿಸ್ತಾ ಇದ್ದಾವೆ. ಆದರೆ ತೆಂಗಿನಕಾಯಿ ನೋಡಿದ್ರೆ 80 ರೂಪಾಯಿ ಒಂದು ತೆಂಗಿನಕಾಯಿ. ಇಲ್ಲಿ ಡಿಸಿಪ್ಲಿನ್ ಮೇಂಟೈನ್ ಮಾಡಲಿ ಅಂತ ಅಲ್ಲಲ್ಲೇ ಇದೆ ಈ ಥರ ಡಸ್ಟ್ಬಿನ್ಗಳನ್ನ ಇಟ್ಟಿದ್ದಾರೆ. ನೋಡಿದೆ ಬೀಚ್ ವ್ಯೂ ಅಂಥ ದೊಡ್ಡ ಬೀಚ್ ಏನಲ್ಲ, ಸ್ಮಾಲ್ ಬೀಚ್ ಇದು. ಆ ಬೀಚಿಂದ ಆ ಕಡೆ ಕಾಣಿಸ್ತಾ ಇದೆಯಲ್ಲ ಅದೇ ಸಿಂಗಾಪುರ್. ಬೀಚ್ ಕಾಣಿಸ್ತಾ ಇದೆ, ಬೋಟೆ ಯಾವುದು ಕಾಣಿಸ್ತಾ ಇಲ್ವಲ್ಲ ಅಂತ ನೋಡಿದಾಗ ದೂರದಲ್ಲಿ ಒಂದು ಬೋಟ್ ಕಾಣಿಸ್ತು. ಹತ್ರ ಹೋಗಿ ನೋಡೋಣ ಅಂತ ಹೋದೆ, ಆದರೆ ಇದು ವರ್ಕಿಂಗಲ್ಲಿ ಇರಲಿಲ್ಲ. ಇದು ಮುಂಚೆ ವರ್ಕಿಂಗಲ್ಲಿ ಇತ್ತು ಅಂತ ಅನಿಸುತ್ತೆ. ಇದೇ ಆ ಬೋಟ್ ನೋಡಿ. ನಮ್ಮ ಕಡೆ ಎಲ್ಲರೂ ಡಾಗ್ನ ಇಟ್ಕೊಂಡು ವಾಕ್ ಮಾಡಿಸ್ತಾರೆ, ಆದರೆ ಇಲ್ಲಿ ಬೆಕ್ನ ಇಟ್ಕೊಂಡು ವಾಕ್ ಮಾಡಿಸ್ತಾ ಇದ್ರು. ಇದು ನೋಡಿ ನನಗೆ ಸ್ವಲ್ಪ ಆಶ್ಚರ್ಯ ಆಗೋಯ್ತು. ಮಧ್ಯಾಹ್ನ ಆದಮೇಲೆ ಸ್ವಲ್ಪ ಜನ ಕಾಣಿಸ್ತಾ ಇದ್ದಾರೆ. ಸಂಜೆ ಆದರೆ ಇನ್ನೂ ತುಂಬ ಜನ ಬರ್ತಾರೆ ಅಂತ ಅನಿಸುತ್ತೆ. ಮಕ್ಕಳು ಜೊತೆ ಬಂದರೆ ಮಕ್ಕಳಿಗೆ ಆಟ ಆಡೋದಕ್ಕೆ ಬೇರೆ ಬೇರೆ ಗೇಮ್ಸ್ ಥರ ತುಂಬಾ ಇದ್ದಾವೆ ಇಲ್ಲಿ. ನೋಡಿ ಇಲ್ಲಿ ಯಾವುದನ್ನು ಇದೇ ರೀತಿ ತುಂಬ ಪ್ಲೇಸ್ಗಳು ಇದೆ ಆಟ ಆಡೋದಕ್ಕೆ ಮಕ್ಕಳಿಗೆ. ಇಲ್ಲಿರೋ ಸ್ವಿಮ್ಮಿಂಗ್ ಪೂಲ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ.
ಇದೇ ಕೌಂಟ್ರಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ಟಿಕೆಟ್ ಕೊಡ್ತಾರೆ. ಪರ್ ಪರ್ಸನ್ನು 200 ರುಪೀಸ್ ತೊಗೋತಾರೆ. ಆದರೆ ಏನಪ್ಪ ಅಂದರೆ ಟೈಮ್ ಲಿಮಿಟ್ ಏನಿರಲ್ಲ. ಮಾರ್ನಿಂಗ್ ಬಂದರೆ ಈವ್ನಿಂಗ್ ತನಕ ಸ್ವಿಮ್ ಮಾಡ್ಬೋದು. ಸ್ವಿಮ್ಮಿಂಗ್ ಫುಲ್ಲು ಇವಾಗ ಖಾಲಿ ಅನ್ನಿಸ್ತಾ ಇದೆ. ಆದರೆ ಮಧ್ಯಾಹ್ನ ಆದಮೇಲೆ ತುಂಬ ರಶ್ ಇರುತ್ತೆ. ತುಂಬ ಜನ ಬರ್ತಾರೆ ಇಲ್ಲಿ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಸ್ವಿಮ್ಮಿಂಗ್ ಫುಲ್ ವಾಟರ್ ಅಂತೂ ಫುಲ್ಲು ಕ್ಲಿಯರ್ ಆಗಿದೆ ನೋಡಿ. ಟೈಮ್ ಸ್ಪೆಂಡ್ ಮಾಡ್ಬೋದು. ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಏನಿರೋದಿಲ್ಲ. ವಾಕ್ ಮಾಡೋದಕ್ಕಂತೂ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಆಲ್ಮೋಸ್ಟ್ ಎಲ್ಲ ಕಡೆ ಓಡಾಡಿದ್ದೀನಿ ಅಂತ ಅಂದ್ಕೋತೀನಿ. ಇದು ಬಂದುಬಿಟ್ಟು ಲಾಸ್ಟ್ ಪಾಯಿಂಟು. ಫಾರೆಸ್ಟ್ ಸಿಟಿಯ ಸಂಜೆ ವ್ಯೂ ಅಂದರೆ ರಾತ್ರಿ ವ್ಯೂ ಈ ಥರ ಕಾಣಿಸ್ತಾ ಇರುತ್ತೆ. ಇದನ್ನೆಲ್ಲ ನೋಡಿಕೊಂಡು ನಾವು ಮನೆ ಕಡೆಗೆ ಹೊರಡೋ ಟೈಮ್ ಬಂತು. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.